ಹಾಯ್ ಹೆಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಸ್ನೇಹಿತರೆ, ಬಹಳ ದಿನಗಳ ನಂತರ ವಾಪಸ್ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮರಳ್ತಾ ಇದ್ದೀವಿ. ಲಾಸ್ಟ್ ಇಯರ್ ಕೂಡ ನಾನು ಸೆಕೆಂಡ್ ಇಯರ್ ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡಿ, ಎಕನಾಮಿಕ್ಸ್ ರಿಲೇಟೆಡ್ ವೀಡಿಯೋಸ್ಗಳನ್ನು ಮಾಡಿ ಹಾಕಿದ್ದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಕೊಟ್ಟಿದ್ವಿ. ಅವೆಲ್ಲವೂ ಕೂಡ ಎಕ್ಸಾಮ್ನಲ್ಲಿ ಕಾಣಿಸಿತು. ಸೊ ಭಾಳಷ್ಟು ಜನ ಅದಕ್ಕೆ ಸಪೋರ್ಟ್ ಕೂಡ ಮಾಡಿದ್ರಿ. ಅದೇ ರೀತಿ ಈ ವರ್ಷ ಕೂಡ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ 2025-26 ಈ ವರ್ಷದ ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ಆಲ್ರೆಡಿ ಇಲಾಖೆಯವರು ತಮ್ಮ ವೆಬ್ಸೈಟ್ನಲ್ಲಿ ನೀಡಿದ್ದಾರೆ. ಅದೇ ರೀತಿ ಹೊಸ ಬ್ಲೂ ಪ್ರಿಂಟ್ಸ್ಗಳು ಕೂಡ ಡಿಸ್ಕ್ಲೋಸ್ ಆಗಿದೆ. ಅದೇ ರೀತಿ ಈ ಸೆಂಟಮ್ ಪೇಪರ್ಸ್ ಅಂದರೆ 100 ಮಾಡಿರುವಂಥ ವಿದ್ಯಾರ್ಥಿಗಳ ಕೆಲವೊಂದು 2-3 ಪೇಪರ್ಗಳನ್ನು ಆ್ಯಸ್ ಎಕ್ಸಾಂಪಲ್ ಅಂತೇಳಿ ಅವರು ಬಿಟ್ಟಿದ್ದಾರೆ. ಎಲ್ಲದರ ಲಿಂಕ್ ಆಲ್ರೆಡಿ ವಾಟ್ಸಪ್, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕಳಿಸಿದ್ದೀನಿ. ನೀವು ಅದನ್ನು ಜಾಯ್ನ್ ಆಗಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಸಿಗ್ತದೆ, ಜಾಯ್ನ್ ಆಗಬಹುದು. ಸೊ ನಾವೇನು ಮಾಡೋಣಪ್ಪ ಅಂದರೆ 25-26 ಬ್ಲೂ ಪ್ರಿಂಟ್ ಯಾವ ರೀತಿ ಇರ್ತದೆ ಅಂತೇಳಿ ನಾವು ಸಾಲ್ವ್ ಮಾಡೋಕ್ಕಿಂತ ಮುಂಚೆ, ನಾವು ಯಾವುದೋ ಒಂದು ಪ್ರಾಕ್ಟೀಸನ್ನು ಮಾಡೋಕ್ಕಿಂತ ಮುಂಚೆ ಯಾವ ತರಹದ ಕ್ವಶನ್ಸ್ಗಳು ಬರಬಹುದು ನಾಳೆ ಎಕ್ಸಾಮ್ನಲ್ಲಿ ಅನ್ನೋದನ್ನು ಮೊದಲಿಗೆ ಗೆಸ್ ಮಾಡಬೇಕು. ಕ್ವಶನ್ ಪೇಪರ್ ಶುಡ್ ಬಿ ಅವರ್ ಸ್ಟ್ರೆಂತ್. ಕ್ವಶನ್ ಯಾವ್ದು ಬರ್ತದೆ ಅನ್ನೋದನ್ನು ನಾವು ಗೆಸ್ ಮಾಡ್ಕೊತ ಇರಬೇಕಾಗ್ತದೆ. ಯಾಕಂದರೆ ಎಲ್ಲವನ್ನೂ ಕೂಡ ನಾವು ಓದಿದ್ರೆ, ಡಾಂಕಿ ವರ್ಕ್ ಮಾಡಿದ್ರೆ ಇಟ್ ಈಸ್ ನಾಟ್ ಓನ್ಲಿ ಇನಫ್, ಸ್ಮಾರ್ಟ್ ವರ್ಕ್ ಈಸ್ ಆಲ್ಸೋ ಇನಫ್. ಹಾಗಾಗಿ ಸ್ಟಡಿಂಗ್ ದಿ ಬ್ಲೂ ಪ್ರಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಈಗ ನಾವೇನು ಮಾಡೋಣ ಅಂದರೆ, ಇವತ್ತಿನ ಕ್ಲಾಸ್ನಲ್ಲಿ PUC 2 ಅಕೌಂಟೆನ್ಸಿ 2025-26 ಅಂದರೆ ಈ ವರ್ಷ ಫೆಬ್ರವರಿ 28ದಿಂದ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗೋದ. ಫೈನಲ್ ಎಕ್ಸಾಮ್ ಟೈಮ್ ಟೇಬಲ್ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ, ಎಕ್ಸಾಮ್ 1 ಮತ್ತು ಎಕ್ಸಾಮ್ 2ದು. ಸೊ ಎಕ್ಸಾಮ್ 1 ಫೆಬ್ರವರಿ 28, 2026ಗೆ ಎಕ್ಸಾಮ್ ಸ್ಟಾರ್ಟ್ ಆಗೋದ. ಹಾಗಾಗಿ ಸೆಕೆಂಡ್ PUC ಅಕೌಂಟೆನ್ಸಿ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಬ್ಲೂ ಪ್ರಿಂಟ್ನಲ್ಲಿ ಏನು ಬದಲಾವಣೆ ಅದ, ಯಾವೆಲ್ಲ ಕ್ವಶನ್ಸ್ಗಳಿಗೆ ಜಾಸ್ತಿ ಮಹತ್ವವನ್ನು ಕೊಡ್ತಾ ಇದ್ದಾರೆ, ಯಾವ ರೀತಿ ಕ್ವಶನ್ಸ್ಗಳು ಬರ್ತವೆ, ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು, ಎಲ್ಲವನ್ನೂ ಕೂಡ ಇವತ್ತಿನ ಸೆಷನ್ನಲ್ಲಿ ಚರ್ಚೆ ಮಾಡೋಣ. ಹಾಗಾಗಿ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತ ಹೇಳ್ತಾ, ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಓಕೆ ವಿದ್ಯಾರ್ಥಿಗಳೇ, ಸೊ ಸೆಕೆಂಡ್ PUC ಅಕೌಂಟೆನ್ಸಿ ಬ್ಲೂ ಪ್ರಿಂಟ್ 2025-26 ಯಾವ ರೀತಿ ಇರ್ತದೆ, ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನೋಡುವಂಥ ಕೆಲಸವನ್ನು ಮಾಡುವ. ಸೊ ಆ ಬ್ಲೂ ಪ್ರಿಂಟನ್ನು ನೋಡೋಕ್ಕಿಂತ ಮುಂಚೆ ಮೊದಲಿಗೆ ಯಾವ್ಯಾವ ಸೆಕ್ಷನ್ಸ್ಗಳು ಬರ್ತದೆ, ಯಾವ ಸೆಕ್ಷನಿಂದ ಎಷ್ಟು ಮಾರ್ಕ್ಸ್ ಬರ್ತದೆ ಅನ್ನೋದನ್ನು ನಾವು ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸೊ ಸೆಕ್ಷನ್ A ಇರೋದು ಇದು 1 ಮಾರ್ಕ್ ಕ್ವಶನ್ಸ್. ಸೊ ಈ 1 ಮಾರ್ಕ್ ಕೆಟಗರಿ ಒಳಗಡೆ 5 MCQ ಕ್ವಶನ್ಸ್ ಬರ್ತದೆ, 5 MCQ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ 5 ಕ್ವಶನ್ಸ್. ಎಷ್ಟೋ ಜನಕ್ಕೆ ಇದು ಆಲ್ರೆಡಿ ಗೊತ್ತಿರಬಹುದು, ಬಿಕಾಸ್ ಫಸ್ಟ್ ಇದರಿಂದ ಇದನ್ನೇ ಫಾಲೋ ಮಾಡ್ತಾ ಇರ್ತೀರಿ. ಕೆಲವೊಬ್ಬರು ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಇರ್ತಾರೆ, ರಿಪೀಟರ್ ಕ್ಯಾಂಡಿಡೇಟ್ ಇರ್ತಾರೆ, ಅವ್ರಿಗೂ ಒಂದು ಸ್ವಲ್ಪ ಇದು ಮಾಹಿತಿ ಇರಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ 5. ಅದಾದ ನಂತರ ಮ್ಯಾಚ್ ದಿ ಫಾಲೋವಿಂಗ್ 5 ಕ್ವಶನ್ಸ್. ಆಮೇಲೆ 1 ವರ್ಡ್ ರಿಲೇಟೆಡ್ 5 ಕ್ವಶನ್ಸ್ ಇರ್ತದೆ. ಸೊ ಇದನ್ನು ನಾವು ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಅದಾದ ನಂತರ ಸೊ ಟೋಟಲ್ 20 ಕ್ವಶನ್ಸ್ ಬರ್ತದೆ. ಇಲ್ಲಿ ಎಲ್ಲ 20 ಕ್ವಶನ್ಗಳನ್ನು ನೀವು ಆನ್ಸರ್ ಮಾಡಬೇಕಾಗ್ತದೆ, ಯಾವುದೇ ಎಕ್ಸ್ಟ್ರಾ ಪ್ರಶ್ನೆಗಳಿಲ್ಲ. ಇನ್ನು ಸೆಕ್ಷನ್ B ಬರೋದು 2 ಮಾರ್ಕ್ಸ್ ಕ್ವಶನ್ಸ್. 2 ಮಾರ್ಕ್ಸ್ ಒಳಗಡೆ ಅವ್ರು ನಿಮಗೆ ಕೇಳೋದು 5 ಕ್ವಶನ್ಸ್ ಆ್ಯಂಡ್ ನೀವು ಆನ್ಸರ್ ಮಾಡಬೇಕಾಗಿರೋದು ಓನ್ಲಿ 3 ಕ್ವಶನ್ಸ್. 5 ಕ್ವಶನ್ಗಳನ್ನು ಕೇಳ್ತಾರೆ, 3 ಕ್ವಶನ್ಸ್ಗಳನ್ನು ನೀವು ಆನ್ಸರ್ ಮಾಡಬೇಕು. ಅದಾದ ನಂತರ ಸೆಕ್ಷನ್ C ಬರೋದು 6 ಮಾರ್ಕ್ಸ್ ಕೆಟಗರಿ. ಅಗೇನ್ ಇಲ್ಲಿ ಕೂಡ ಸೇಮ್ 5 ಕ್ವಶನ್ಸ್ಗಳನ್ನು ಕೇಳ್ತಾರೆ, ಹಾಗಾಗಿ ನೀವು ಆನ್ಸರ್ ಮಾಡಬೇಕಾಗಿರೋದು ಓನ್ಲಿ 3 ಕ್ವಶನ್ಸ್. ಅದಾದ ನಂತರ ಲಾಸ್ಟ್ ಬರೋದು ಸೆಕ್ಷನ್ D. ಇಲ್ಲಿ 12 ಮಾರ್ಕ್ಸ್ಗಳ ಪ್ರಶ್ನೆಗಳನ್ನು ಕೇಳಲಾಗ್ತದೆ, 6 ಪ್ರಶ್ನೆಗಳನ್ನು ಕೇಳ್ತಾರೆ, ಒಂದು ಎಕ್ಸ್ಟ್ರಾ ಅದ ಆ್ಯಸ್ ಕಂಪೇರ್ ಟು 6 ಮಾರ್ಕ್ಸ್. ಒಂದು ಎಕ್ಸ್ಟ್ರಾ ಕ್ವಶನ್, 6 ಕ್ವಶನ್ ಕೇಳ್ತಾ ಇದ್ದಾರೆ. ನೀವು ಇಲ್ಲಿ ಆನ್ಸರ್ ಮಾಡಬೇಕಾಗಿರೋದು ಓನ್ಲಿ 3 ಕ್ವಶನ್ಸ್ ಅಗೇನ್. ಸೊ 12 ಮಾರ್ಕ್ಸ್ಗಳಲ್ಲಿ ಒಂದು ಎಕ್ಸ್ಟ್ರಾ ಆಪ್ಷನ್ ಬರ್ತಾ ಇದೆ. ಸೊ ಇದು ಈ ರೀತಿ 4 ಸೆಕ್ಷನ್ಸ್ಗಳು ಬರ್ತಾವೆ. ಈಗ ಮೊದಲನೇದಾಗಿ ಚಾಪ್ಟರ್ ನಂಬರ್ 1 ಬರ್ಕೊತ ಹೋಗ್ತೀನಿ ನಾನು ನಿಮ್ಮ ಮುಂದೆ. ಫಸ್ಟ್ ಚಾಪ್ಟರ್ ಯಾವುದಪ್ಪ ಅಂದರೆ ಇಂಟ್ರಡಕ್ಷನ್ ಅಂತ ಕರಿತೀವಿ. ಯಾವುದು ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಬೇಸಿಕ್ ಇಂಟ್ರಡಕ್ಷನ್ ಅಂತ ಕರಿತೀವಿ. ಸೊ ಆ ಚಾಪ್ಟರಿಂದ ಎಷ್ಟು ಮಾರ್ಕ್ಸಿನ ಕ್ವಶನ್ಸ್ ಬರ್ತದೆ ಅಂತೇಳಿ ನೋಡುವಂತಹ ಒಂದು ಕೆಲಸವನ್ನು ಮಾಡುವ. ಬೇಸಿಕ್ ಕಾನ್ಸೆಪ್ಟ್ಸ್, ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಬೇಸಿಕ್ ಕಾನ್ಸೆಪ್ಟ್ಸ್. ಓಕೆ, 1 ಮಾರ್ಕಿನ ಕ್ವಶನ್ಸ್ ಎಲ್ಲ ಚಾಪ್ಟರ್ ಒಳಗಡೆ 2 ಕ್ವಶನ್ಗಳನ್ನು ಅವರು ಕೊಡ್ತಾ ಇದ್ದಾರೆ. ಆಮೇಲೆ 2 ಮಾರ್ಕ್ಸಿನ ಕ್ವಶನ್ ಇಲ್ಲಿ 1 ಬರ್ತದೆ, 6 ಮಾರ್ಕ್ಸಿನ ಕ್ವಶನ್ ಕೂಡ 1 ಬರ್ತದೆ, 12 ಮಾರ್ಕ್ಸಿನ ಕ್ವಶನ್ ಯಾವುದೇ ಕ್ವಶನ್ಗಳು ಈ ಚಾಪ್ಟರ್ನಿಂದ ನಿಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ಇದು ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸ್.
ಇನ್ನು ಚಾಪ್ಟರ್ ನಂಬರ್ 2 ನಾನು ಶಾರ್ಟ್ ಫಾರ್ಮ್ ಆಗಿ ಚಾಪ್ಟರ್ಸ್ಗಳನ್ನು ಬರ್ಕೊತ ಹೋಗ್ತೀನಿ, ನಿಮ್ಗೆ ಗೊತ್ತಾಗಬೇಕು. ಅದು ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ ನಾವು, ಇಂಡೈರೆಕ್ಟಾಗಿ ಅಲ್ಲಿ ಅಡ್ಮಿಷನ್ ಅಂತ ಕರಿತೀವಿ. ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ನಾನು ಶಾರ್ಟ್ ಫಾರ್ಮ್ ಆಗಿ ಅಡ್ಮಿಷನ್ ಅಂತ ಬರಿತಾ ಇದ್ದೀನಿ. ಅಡ್ಮಿಷನ್ ಚಾಪ್ಟರ್ನಿಂದ ಕೂಡ 1 ಮಾರ್ಕ್ಸಿನ 2 ಕ್ವಶನ್, ಆಮೇಲೆ 2 ಮಾರ್ಕ್ಸಿಂದ ಯಾವುದೇ ಕ್ವಶನ್ಗಳು ಇಲ್ಲಿ ಬರೋದಿಲ್ಲ. ಆಮೇಲೆ 6 ಮಾರ್ಕ್ಸಿಂದ ಕೂಡ ಯಾವುದೇ ಬರೋದಿಲ್ಲ. 12 ಮಾರ್ಕ್ಸಿನ 1 ಕ್ವಶನ್ ಅಂತ ಕರಿತೀವಿ. ಆಮೇಲೆ 3ನೇದು ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಅಗೇನ್ ಇದು ರಿಟೈರ್ಮೆಂಟ್ಗೆ ಕನ್ಸರ್ನ್ ಆಗ್ತದೆ, ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್. ಇಲ್ಲೂ ಕೂಡ 1 ಮಾರ್ಕ್ನ 2 ಕ್ವಶನ್, 2 ಮಾರ್ಕ್ಸಿನ 1 ಕ್ವಶನ್ ಬರ್ತದೆ. 6 ಮಾರ್ಕ್ಸಿನ 1 ಕ್ವಶನ್, 12 ಮಾರ್ಕ್ಸ್ ಇಲ್ಲ. ಈಗ ಬ್ಲೂ ಪ್ರಿಂಟನ್ನು ನೋಡಿದಾಗ ನೀವು ಇಲ್ಲೇನು ಆಗ್ತದಪ್ಪ ಅಂದರೆ ಅಡ್ಮಿಷನ್ ಮತ್ತು ರಿಟೈರ್ಮೆಂಟ್ ವೈಸ್ ವರ್ಷ ಮಾಡಬೇಕು. 6 ಮಾರ್ಕ್ಸ್ನಲ್ಲಿ ಅಡ್ಮಿಷನ್ ಬರಬಹುದು, ನಾನಿಲ್ಲಿ ಡ್ಯಾಶ್ ಹಾಕಿರಬಹುದು, ಆದರೆ ಬರಬಹುದು. ಒಂದು ವೇಳೆ 6 ಮಾರ್ಕ್ಸ್ ಅಡ್ಮಿಷನಿಂದ ಬಂದರೆ 12 ಮಾರ್ಕ್ಸ್ ರಿಟೈರ್ಮೆಂಟಿಂದ ಬರ್ತದೆ. ಅದೇ ರೀತಿ ಅಡ್ಮಿಷನಿಂದ 12 ಮಾರ್ಕ್ಸ್ ಬರ್ತಾ ಇದ್ದರೆ ರಿಟೈರ್ಮೆಂಟಿಂದ 6 ಮಾರ್ಕ್ಸ್, ವೈಸ್ ವರ್ಷ ಅಂತ ಕರಿತೀವಿ. ಅಡ್ಮಿಷನ್ ಆ್ಯಂಡ್ ರಿಟೈರ್ಮೆಂಟ್ ಬೋತ್ ಚಾಪ್ಟರ್ಸ್ ಕೆನಾಟ್ ಬಿ 6 marks questions. Admission and retirement both chapters cannot be 12 marks. ಒಂದು 6 marks ಇರಬೇಕು, ಮತ್ತೊಂದು 12 marks. 90% ಆಫ್ ದಿ ಚಾನ್ಸಸ್ ಅಡ್ಮಿಷನ್ ಮೇಲೆ 12 ಮಾರ್ಕ್ಸ್ ಬರಬಹುದು, ರಿಟೈರ್ಮೆಂಟ್ ಮೇಲೆ 6 ಮಾರ್ಕ್ಸ್. ಬಹಳ ವರ್ಷದಿಂದ ಅದೇ ರೀತಿ ಬರ್ತಾ ಇದೆ. ಬಹುಶಃ ಲಾಸ್ಟ್ ಇಯರ್ ಚೇಂಜ್ ಆಗಿತ್ತದು, ರಿಟೈರ್ಮೆಂಟ್ ಮೇಲೆ 12 ಮಾರ್ಕ್ಸ್ ಹೇಳಿದ್ರು, ಅಡ್ಮಿಷನ್ ಮೇಲೆ 6 ಮಾರ್ಕ್ಸ್. ಬಟ್ ಸ್ಟಿಲ್ 90% ಅಡ್ಮಿಷನ್ ಮೇಲೆ 12 ಮಾರ್ಕ್ಸ್ ಜಾಸ್ತಿ ಕ್ವಶನ್ಸ್ ಬರಬಹುದು. ನೆಕ್ಸ್ಟ್ ಚಾಪ್ಟರ್ ನಂಬರ್ 4 ಬರ್ತದೆ, ವಿಚ್ ಈಸ್ ವೆರಿ ಸಿಂಪಲ್ ಆ್ಯಂಡ್ ಈಸಿಯೆಸ್ಟ್ ಚಾಪ್ಟರ್. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. 1 ಮಾರ್ಕ್ನ 2 ಕ್ವಶನ್ಸ್, 2 ಮಾರ್ಕ್ಸ್ದು ಯಾವುದೇ ಕ್ವಶನ್ಸ್ಗಳಿಲ್ಲ, 6 ಮಾರ್ಕ್ಸ್ದು ಯಾವುದೇ ಇಲ್ಲ. ಆಮೇಲೆ 12 ಮಾರ್ಕ್ಸ್ನ 1 ಕ್ವಶನ್ ಬರ್ತದೆ. ಓಕೆ, 12 ಮಾರ್ಕ್ಸ್ನ 1 ಕ್ವಶನ್ ವಿಚ್ ಈಸ್ ವೆರಿ ವೆರಿ ಈಸಿ. ಅದು ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತೇಳಿ. ಇನ್ನು ಬರುವಂಥ ದಿನಗಳಲ್ಲಿ ಎಲ್ಲ ಚಾಪ್ಟರ್ ಮೇಲೆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವ. ಆಮೇಲೆ ಇಲ್ಲಿ 3ನೇ ಚಾಪ್ಟರ್ ಒಳಗಡೆ ರಿಟೈರ್ಮೆಂಟ್, ಮತ್ತೊಂದು ಸಬ್ ಚಾಪ್ಟರ್ದ ಡೆತ್ ಆಫ್ ಎ ಪಾರ್ಟ್ನರ್ ಅಂತೇಳಿ, ಅದನ್ನು ಹೇಳಲಿಕ್ಕೆ ಮರೆತೆ ನಾನು. ರಿಟೈರ್ಮೆಂಟ್ ಆದ ನಂತರ ಡೆತ್ ಅಂತ ಬರ್ತದೆ, ಅಲ್ಲಿ ಇದು ಎ, ದಿಸ್ ಇಸ್ ಬಿ. ಆ್ಯಂಡ್ 6 ಮಾರ್ಕ್ಸ್ ಇಲ್ಲಿ +1 ಮಾಡ್ಕೊಳ್ಬೇಕು ನೀವು, ಬಿಕಾಸ್ ಡೆತ್ ಮೇಲೆ ಕಂಪಲ್ಸರಿ 1 ಕ್ವಶನ್ 100% 6 ಮಾರ್ಕ್ಸಿಗೆ ಬರ್ತದೆ. ಪ್ರಿಪೇರ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಥವಾ ಪ್ರಿಪೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ತದೆ ನೋಡಿರಿ, ಇದು ಫಿಕ್ಸ್ ಕ್ವಶನ್ ಡೆತ್ ಮೇಲೆ. ಹಾಗಾಗಿ ಇಲ್ಲಿ 2 ಚಾನ್ಸಸ್ ಇರ್ತದೆ. ಸೊ ಡೆತ್ ಮೇಲೆ ಕಂಪಲ್ಸರಿ 1 ಕ್ವಶನ್ ಬರ್ತದೆ. ನೆಕ್ಸ್ಟ್ ಚಾಪ್ಟರ್ ನಂಬರ್ 5. ಈ 4 ಚಾಪ್ಟರ್ಸ್ಗಳು ಪಾರ್ಟ್ನರ್ಶಿಪ್ ಮೇಲೆ ಕನ್ಸರ್ನ್ಡ್ ಇದ್ದರೆ, ಇನ್ನು ನೆಕ್ಸ್ಟ್ ಬರೋದು ಕಂಪನಿ ಅಕೌಂಟ್ಸ್ ಅಂತ ಕರಿತೀವಿ. ಅದರೊಳಗಡೆ ಫಸ್ಟ್ ಬರೋದೀಗ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಶೇರ್ ಕ್ಯಾಪಿಟಲ್ ಮೇಲೆ ಯಾವ್ಯಾವ ಕ್ವಶನ್ಸ್ ಬರ್ತದೆ ಅಂತ ನೋಡೋಣ. 1 ಮಾರ್ಕ್ಸ್ದು ಅಗೇನ್ 2 ಕ್ವಶನ್, 2 ಮಾರ್ಕ್ಸಿನ 1 ಕ್ವಶನ್ ಬರ್ತದೆ. 6 ಮಾರ್ಕ್ಸಿನ ಮೊದಲನೇ ಹಳೆ ಸಿಲಾಬಸ್ ಪ್ರಕಾರ 6 ಮಾರ್ಕ್ಸ್ದು ಕ್ವಶನ್ಸ್ ಇದ್ದು, ಬಟ್ ಈಗ ಇಲ್ಲ. ಸೊ 12 ಮಾರ್ಕ್ಸಿನ 1 ಕ್ವಶನ್ ಇಲ್ಲಿಯೂ ಕೂಡ ನಾವು ನೋಡಬಹುದು. ಅದಾದ ನಂತರ 6ನೇ ಚಾಪ್ಟರ್ ಬಂದುಬಿಟ್ಟು ಡಿಬೆಂಚರ್ಸ್ ಅಂತ ಕರಿತೀವಿ. ಡಿಬೆಂಚರ್ ಮೇಲೆ ಕೂಡ 1 ಮಾರ್ಕ್ನ 2 ಕ್ವಶನ್ಸ್, ಆಮೇಲೆ 2 ಮಾರ್ಕ್ಸಿನ ಯಾವುದೇ ಕ್ವಶನ್ಸ್ ಇಲ್ಲ. 6 ಮಾರ್ಕ್ಸಿನ ಕ್ವಶನ್ಸ್ ಅಗೇನ್ ಹಳೆ ಸಿಲಾಬಸ್ ಪ್ರಕಾರ ಇತ್ತು, ಲಾಸ್ಟ್ ವರ್ಷ ಇತ್ತು, 6 ಮಾರ್ಕ್ಸ್ದು ಬರ್ತಾ ಇದ್ದು, ಬಟ್ ಈಗ ಇಲ್ಲ. ಈಗ ಇಲ್ಲಿ 12 ಮಾರ್ಕ್ಸಿನ 1 ಕ್ವಶನನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಇನ್ನು 7ನೇ ಚಾಪ್ಟರ್ ಬಂದುಬಿಟ್ಟು ಯಾವುದಪ್ಪ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ವರ್ಟಿಕಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನು ಮಾಡಬೇಕು, P&L ಸ್ಟೇಟ್ಮೆಂಟ್ ಅಂತ ಕರಿತೀವಿ. 1 ಮಾರ್ಕ್ಸಿನ 2 ಕ್ವಶನ್, 2 ಮಾರ್ಕ್ಸಿನ 1 ಕ್ವಶನ್ ಆಗ್ತದೆ. ಆಮೇಲೆ 6 ಮಾರ್ಕ್ಸ್ನ 1 ಕ್ವಶನ್, 12 ಮಾರ್ಕ್ಸ್ನ ಯಾವುದೇ ಕ್ವಶನ್ಗಳಿಲ್ಲ. 6 ಮಾರ್ಕ್ಸ್ ಮೇಲೆ 1 ಕ್ವಶನ್ ಬರ್ತದೆ. P&L ಸ್ಟೇಟ್ಮೆಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಎರಡರಲ್ಲಿ ಯಾವುದಾದ್ರು ಒಂದನ್ನು ನಾವು ಪ್ರಿಪೇರ್ ಮಾಡಬೇಕು. ಇನ್ನು 8th ಚಾಪ್ಟರ್ ಈಸ್ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. 1 ಮಾರ್ಕ್ಸ್ನ 2 ಕ್ವಶನ್, 2 ಮಾರ್ಕ್ಸ್ದು ಯಾವುದೇ ಕ್ವಶನ್ ಇಲ್ಲ, 6 ಮಾರ್ಕ್ಸ್ದು ಯಾವುದೇ ಇಲ್ಲ, 12 ಮಾರ್ಕ್ಸ್ನ 1 ಕ್ವಶನ್ ಇಲ್ಲಿ ಬರ್ತದೆ. ಓಕೆ, ಅದಾದ ನಂತರ 9th ಚಾಪ್ಟರ್ ಈಸ್ ಅಕೌಂಟಿಂಗ್ ರೇಷಿಯೋಸ್. ಅಕೌಂಟಿಂಗ್ ರೇಷಿಯೋಸ್ ಒನ್ ಆಫ್ ದಿ ಡಿಫಿಕಲ್ಟ್ ಅಂತಲೂ ಅನ್ನಬಹುದು, ಬಿಕಾಸ್ ಒಂದು ಸ್ವಲ್ಪ ಲೆಂದಿ ಅದ, ಬಹಳಷ್ಟು ಫಾರ್ಮುಲಾಸ್ ಇದೆ. 1 ಮಾರ್ಕ್ಸ್ದು 2 ಮಾರ್ಕ್ಸ್ದು ಇಲ್ಲ, 6 ಮಾರ್ಕ್ಸ್ದು ಇಲ್ಲ, 12 ಮಾರ್ಕ್ಸ್ 1. ಹಾಗೇನು ಇಲ್ಲೂ ಕೂಡ 6 ಮಾರ್ಕ್ಸ್ ಇತ್ತು ಹಳೆ ಸಿಲೆಬಸ್ದಾಗ, ಈಗ ಅದನ್ನು ರಿಮೂವ್ ಮಾಡಿದ್ದಾರೆ. ಇನ್ನು ಲಾಸ್ಟ್ ಚಾಪ್ಟರ್ ಯಾವುದಪ್ಪ ಅಂದರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಇಲ್ಲೂ ಕೂಡ 1 ಮಾರ್ಕ್ನ 2 ಕ್ವಶನ್, 2 ಮಾರ್ಕ್ಸ್ದು 1 ಕ್ವಶನ್ ಬರ್ತದೆ, 6 ಮಾರ್ಕ್ಸ್ದು 1 ಕ್ವಶನ್, 12 ಮಾರ್ಕ್ಸ್ ಯಾವುದೇ ಕ್ವಶನ್ಗಳು ಇಲ್ಲ. ಸೊ ನೀವು ಟೋಟಲ್ ಮಾಡಿದಾಗ ಇದು 20 ಕ್ವಶನ್ಸ್ ಆಗ್ತದೆ. ಆ್ಯಸ್ ಮೆನ್ಷನ್ಡ್ ಅರ್ಲಿಯರ್ ಸೆಕ್ಷನ್ನೇ 20 ಬರಬೇಕು ರೀ, 20 ಅದ ಇಲ್ಲಿ. 2 ಮಾರ್ಕ್ಸ್ದು 1 2 3 4 5 ಕ್ವಶನ್ಸ್ ಇದೆ ಹೇಳಿದ್ದೀನಿ. ಸೆಕ್ಷನ್ ಬಿ 2 ಮಾರ್ಕ್ಸ್ 5 ಕ್ವಶನ್ಸ್ ಬರಬೇಕು. ಸೊ 5 ಕ್ವಶನ್ಸ್ ಆಗ್ತವೆ.
ಸೊ 5 ಕ್ವಶನ್ಸ್ ಅವು ಎಲ್ಲಿಂದ ಬರ್ತಾ ಇದೆ ಅಂತ ನೋಡೋದಾದರೆ ಚಾಪ್ಟರ್ ನಂಬರ್ 1, 3, 5, 7 ಆ್ಯಂಡ್ 10 ಆಲ್ ಆಡ್ ನಂಬರ್ಸ್. ಓಕೆ, 10 ಒಂದು ಬಿಟ್ಟರೆ ಉಳಿದಿಲ್ಲ ಆಡ್ ನಂಬರ್ಸ್ 1, 3, 5, 7 ಮತ್ತು 10. ಈ ಚಾಪ್ಟರ್ಗಳಿಂದ 2 ಮಾರ್ಕಿನ ಒಂದೊಂದು ಪ್ರಶ್ನೆ, ಇದನ್ನು ಪರ್ಫೆಕ್ಟ್ ಮಾಡಬೇಕು ನೀವು. ಓಕೆ, ಆಮೇಲೆ 6 ಮಾರ್ಕ್ಸಿಂದ 1, 2, 3, 4, 5 ಇಲ್ಲಿಯೂ ಕೂಡ 5 ಕ್ವಶನ್ಸ್. ಒಂದು P&L ಅಪ್ರಾಪ್ರಿಯೇಷನ್ ಕೇಳ್ಬೋದು, ಗ್ಯಾರಂಟಿ ಆಫ್ ಪ್ರಾಫಿಟ್, ಆಮೇಲೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇಲ್ಲಿ ಗೇನ್ ರೇಷಿಯೋ NPS ಆಗಿ ಕೇಳ್ತಾರೆ, ಆಮೇಲೆ ಡೆತ್ ಆಫ್ ಎ ಪಾರ್ಟ್ನರ್, ಆಮೇಲೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, P&L ಸ್ಟೇಟ್ಮೆಂಟ್ ಅಥವಾ ಬ್ಯಾಲೆನ್ಸ್ ಶೀಟ್, ಆಮೇಲೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮೇಲೆ ಒಂದು ಕ್ವಶನ್. ಇನ್ನು 12 ಮಾರ್ಕ್ಸ್ದು 1, 2, 3, 4, 5, 6. ಸೊ 6 ಕ್ವಶನ್ಸ್ 12 ಮಾರ್ಕ್ಸ್ದು. ಒಂದು ಅಡ್ಮಿಷನ್ ಅಥವಾ ರಿಟೈರ್ಮೆಂಟ್ ಎನಿ ಒನ್, ಬಟ್ ಅಡ್ಮಿಷನ್ಗೆ ಜಾಸ್ತಿ ಫೋಕಸ್ ಮಾಡೋಣ. ಅದಾದ ನಂತರ ಡಿಸಲ್ಯೂಷನ್ ಮೇಲೆ ಒಂದು, ಶೇರ್ ಕ್ಯಾಪಿಟಲ್ ಮೇಲೆ ಒಂದು, ಡಿಬೆಂಚರ್ ಮೇಲೆ ಒಂದು, ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಅಕೌಂಟಿಂಗ್ ರೇಷಿಯೋ. ಸೊ ಇದು ನಿಮ್ಮ ಅಪ್ಡೇಟೆಡ್ ಹೊಸ ಬ್ಲೂ ಪ್ರಿಂಟ್ ಆಗಿರ್ತದೆ. ಈಗ ಸ್ಟ್ರಾಟಜಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡುವ. 6 ಮಾರ್ಕ್ಸ್ ಕ್ಯಾಟಗರಿಗೆ ತಗೊಂಡಾಗ ನಿಮ್ಮ ಮೊದಲನೇ ಆಯ್ಕೆ ಯಾವುದು ಇರಬೇಕು ಅಂದರೆ ಡೆತ್ ಆಫ್ ಎ ಪಾರ್ಟ್ನರ್. ಯಾಕೆ ಸರ್ ಡೆತ್ ಆಫ್ ಎ ಪಾರ್ಟ್ನರ್ ಅಂತ ಕೇಳೋದಾದರೆ, ಬಿಕಾಸ್ ಡೆತ್ ಆಫ್ ಎ ಪಾರ್ಟ್ನರ್ ಇಸ್ ಕಂಪಲ್ಸರಿ. P&L ಅಪ್ರಾಪ್ರಿಯೇಷನ್ ಚಾಪ್ಟರ್ ನಂಬರ್ 1 ಅಲ್ಲಿ P&L ಅಪ್ರಾಪ್ರಿಯೇಷನ್ ಅಥವಾ ಗ್ಯಾರಂಟಿ ಆಫ್ ಪ್ರಾಫಿಟ್ ಅಥವಾ ಇಂಟ್ರೆಸ್ಟ್ ಡ್ರಾಯಿಂಗ್ 3 ಆಪ್ಷನ್ಸ್ ಅದ. 3 ಆಪ್ಷನ್ಸ್ದಲ್ಲಿ ಒಂದು ಬರ್ತದೆ, ನಿಮಗೆ ಗೊತ್ತಿಲ್ಲ ಯಾವುದು ಅಂತ, ಹಾಗಾಗಿ ಅಲ್ಲಿ ಡಿಫಿಕಲ್ಟ್ ಆಗ್ತದೆ. ಬಟ್ ಡೆತ್ ಆಫ್ ಎ ಪಾರ್ಟ್ನರ್ ಐ ಆಮ್ 100% ಶ್ಯೂರ್ ಡೆತ್ ಆಫ್ ದಿ ಪಾರ್ಟ್ನರ್ ಬರಬೇಕು, ಬಿಕಾಸ್ ರೂಲ್ಸ್ ಹೇಳ್ತದೆ ಡೆತ್ ಆಫ್ ಎ ಪಾರ್ಟ್ನರ್ ಮೇಲೆ ಕಂಪಲ್ಸರಿ 6 ಮಾರ್ಕ್ಸಿನ ಒಂದು ಪ್ರಶ್ನೆ ಬಂದೇ ಬರ್ತದೆ. ಸೊ ಹಾಗಾಗಿ ನಮಗೆ ಯಾವ ಕಾನ್ಸೆಪ್ಟ್ ಬರ್ತದೆ ಅನ್ನೋದು ಗೊತ್ತಿರೋದ್ರಿಂದ ಯಾಕೆ ಅದನ್ನು ಮಿಸ್ ಮಾಡಬೇಕು, ಕಂಪಲ್ಸರಿ ಇದನ್ನು ನೀವು ಪ್ರಿಪೇರ್ ಮಾಡಿರಿ. ಇನ್ನು ಎರಡನೇ ಆಪ್ಷನ್ ನಾನು ನಿಮಗೆ ಕೊಡೋದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ದಟ್ ಈಸ್ P&L ಸ್ಟೇಟ್ಮೆಂಟ್ ಅಥವಾ ಬ್ಯಾಲೆನ್ಸ್ ಶೀಟ್ ಎನಿ ಒನ್ ಬರ್ತದೆ. ಎರಡೂ ಈಸಿ ಅದ, ಎರಡೂ ಪ್ರಿಪೇರ್ ಮಾಡಬಹುದು. ಇದು ನಿಮ್ಮ ಎರಡನೇ ಟಾಪ್ ಮೋಸ್ಟ್ ಆಯ್ಕೆ ಆಗಿರಬೇಕು. ಇನ್ನು ಮೂರನೇದು ನಾನು ಹೋಗೋದು ಅಗೇನ್ P&L ಅಪ್ರಾಪ್ರಿಯೇಷನ್ಗೆ ಹೋಗ್ರಿ ಅಥವಾ ಗ್ಯಾರಂಟಿ ಆಫ್ ಪ್ರಾಫಿಟ್ಗೆ ಹೋಗಬಹುದು. ಓಕೆ, P&L ಅಪ್ರಾಪ್ರಿಯೇಷನ್ ಅಥವಾ ಗ್ಯಾರಂಟಿ ಆಫ್ ಪ್ರಾಫಿಟ್, ದಿಸ್ ಶುಡ್ ಬಿ ಯುವರ್ ಥರ್ಡ್ ಆಪ್ಷನ್. 3 ಕ್ವಶನ್ಗಳಿಗೆ ಆನ್ಸರ್ ಮಾಡಬೇಕು ನಾವು. ಸೊ ಡೆತ್ ಆಫ್ ದಿ ಪಾರ್ಟ್ನರ್ ಶುಡ್ ಬಿ ಯುವರ್ ಫಸ್ಟ್ ಚಾಯ್ಸ್, P&L ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಮೋಸ್ಟ್ ಪ್ರಾಬಬ್ಲಿ P&L ಜಾಸ್ತಿನ ಬರಬಹುದು, ಆಮೇಲೆ ಇಲ್ಲಿ ಗ್ಯಾರಂಟಿ ಆಫ್ ಪ್ರಾಫಿಟ್ಗೆ ಜಾಸ್ತಿ ಒತ್ತನ್ನು ಕೊಡಬಹುದು ಅಂತ ನನ್ನ 6 ಸೆನ್ಸ್. ಹಾಗಾಗಿ ದಿಸ್ ಶುಡ್ ಬಿ ಯುವರ್ ಟಾಪ್ 3 ಕ್ವಶನ್ಸ್. ಆಮೇಲೆ ಟು ಬಿ ಸೇಫ್ ಎಕ್ಸ್ಟ್ರಾ ನೀವು ಗೇನ್ ರೇಷಿಯೋ ಮತ್ತು ಸ್ಯಾಕ್ರಿಫೈಸ್ ರೇಷಿಯೋ ಓನ್ಲಿ ಡೈರೆಕ್ಟ್ ಕ್ವಶನ್ಸ್ಗಳನ್ನು ಮಾಡಿ. ಯಾವುದೇ ಇಂಡೈರೆಕ್ಟ್ ಅಂದರೆ ಈಗ ಫಾರ್ಮುಲಾ ಕೊಟ್ಟಿರ್ತಾರೆ, ಸ್ಯಾಕ್ರಿಫೈಸ್ ರೇಷಿಯೋ ಈಕ್ವಲ್ಸ್ ಟು ಓಲ್ಡ್ ಮೈನಸ್ ನ್ಯೂ ರೇಷಿಯೋ, ಓಲ್ಡ್ ರೇಷಿಯೋನು ಕೊಟ್ಟಿರಬೇಕು, ನ್ಯೂ ರೇಷಿಯೋನು ಕೊಟ್ಟಿರಬೇಕು. ಆ ರೀತಿ ಡೈರೆಕ್ಟ್ ಕ್ವಶನ್ಸ್ಗಳಿದ್ದುದ ಪ್ರಾಕ್ಟೀಸ್ ಮಾಡಿ ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು 12 ಮಾರ್ಕ್ಸ್ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 12 ಮಾರ್ಕ್ಸ್ ಕ್ಯಾಟಗರಿಗೆ ಬಂದರೆ ನಂಬರ್ 1 ಡಿಸಲ್ಯೂಷನ್ ಶುಡ್ ಬಿ ಯುವರ್ ಫಸ್ಟ್ ಚಾಯ್ಸ್, ಬಿಕಾಸ್ ಡಿಸಲ್ಯೂಷನ್ ಇಸ್ ವೆರಿ ವೆರಿ ಈಸಿ ಆ್ಯಂಡ್ 100% ಕ್ವಶನ್. ನಂಬರ್ 2 ಶೇರ್ ಕ್ಯಾಪಿಟಲ್, ಬಿಕಾಸ್ 9 ಜರ್ನಲ್ ಎಂಟ್ರಿಗಳನ್ನು ಪ್ರಿಪೇರ್ ಮಾಡಿದ್ರೆ ಮುಗಿತು. ಅಲ್ಲಿ ಓವರ್ ಸಬ್ಸ್ಕ್ರಿಪ್ಷನ್, ಅಂಡರ್ ಸಬ್ಸ್ಕ್ರಿಪ್ಷನ್ ಮೈನರ್ ಚೇಂಜ್ ಬರ್ತದೆ. ಚೇಂಜಸ್ ಮಾಡಲಿಲ್ಲ ಅಂದರೂ ಅಟ್ಲೀಸ್ಟ್ ಔಟ್ ಆಫ್ 12 ಯು ವಿಲ್ ಗೆಟ್ 8-9 ಮಾರ್ಕ್ಸ್. ಆ್ಯಂಡ್ ಥರ್ಡ್ ಚಾಯ್ಸ್ ಐ ವಿಲ್ ಗಿವ್ ಯು ಈಸ್ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಬಿಕಾಸ್ ಅಲ್ಲಿ ಕ್ವಶನನ್ನು ಬರೀಬೇಕು, ಅದು ಬಿಟ್ಟರೆ ಒಂದು 2 ಎಕ್ಸ್ಟ್ರಾ ಕಾಲಮ್ ಹಾಕಬೇಕಾಗ್ತದೆ. ಇದನ್ನು ಕೂಡ ಮುಂದಿನ ದಿನಗಳಲ್ಲಿ ಸಾಲ್ವ್ ಮಾಡುವ. ಸೊ ದಿಸ್ ಶುಡ್ ಬಿ ಯುವರ್ ಟಾಪ್ 3 ಆಪ್ಷನ್ಸ್. ಡಿಬೆಂಚರ್ ಇಸ್ ವೆರಿ ಡಿಫಿಕಲ್ಟ್, ಅಕೌಂಟಿಂಗ್ ರೇಷಿಯೋ ಲೆಂದಿ ಆಗ್ತದೆ. ಇನ್ನು 4ನೇ ಆಪ್ಷನ್ ನೀವು ಇಟ್ಕೊಳ್ಬೇಕಾಗಿದ್ದು ಅಡ್ಮಿಷನ್ ಅಥವಾ ರಿಟೈರ್ಮೆಂಟ್. ಓಕೆ, ಬಟ್ ಸ್ಟಿಲ್ ಇವು 3 ಪರ್ಫೆಕ್ಟ್ ನೀವು ಮಾಡಿದರೆ 100% you will get good marks. You will get 80 out of 80 also sometimes. So this should be your 6 marks and 12 marks strategy. Coming to 2 marks, I have already mentioned the chapter name. 2 marks only 5 questions. So guess ಮಾಡ್ರಿ ಯಾವ ಅನ್ನೋದನ್ನ. ಇನ್ನು 1 ಮಾರ್ಕ್ ಕ್ಯಾಟಗರಿಗೆ ಬಂದರೆ ವಿಚ್ ಈಸ್ ವೆರಿ ಡಿಫಿಕಲ್ಟ್, ಬಿಕಾಸ್ ಯಾಕೆ ನಾನು ಇವು 20 ಕ್ವಶನ್ಸ್ ಡಿಫಿಕಲ್ಟ್ ಅಂತೀನಪ್ಪ ಅಂದರೆ ಇಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ ಇಲ್ಲ. ಇಲ್ಲಿ ಏನೋ ಒಂದು ಪ್ರಾಬ್ಲಮ್ ಆದರೆ ಯು ಹ್ಯಾವ್ ಎಕ್ಸ್ಟ್ರಾ ಕ್ವಶನ್. 2 marks if there is any problem you have extra question. 12 marks you have any problem, there is an extra question. But 1 mark category we don't have any of the extra questions. All 20 questions need to be answered. ಹಾಗಾಗಿ ಇದನ್ನು ಭಾಳ ಪರ್ಫೆಕ್ಟ್ ಮಾಡಬೇಕು. ಇದನ್ನು ಮಾಡಬೇಕಾದ್ರೆ ಏನು ಮಾಡಿರಿ, ಮಾಡೆಲ್ ಕ್ವಶನ್ ಪೇಪರ್ 1 ಮತ್ತು 2 ಮತ್ತು 3 ಅನ್ನು ಮಾಡಿರಿ. ಆಮೇಲೆ ಪ್ರಾಕ್ಟೀಸ್ ಪೇಪರ್ಸ್ ಅಂತೇಳಿ ಇಲಾಖೆಯಲ್ಲಿ ಬಿಟ್ಟಿದ್ದಾರೆ 1 ಮತ್ತು 2 ಅಂತೇಳಿ. 2024ದು 1, 2, 3 ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಕ್ವಶನ್ ಪೇಪರ್ಸನ್ನು ಬಿಟ್ಟಿದ್ದಾರೆ. 2025 1, 2, 3 ಈ ಕ್ವಶನ್ ಪೇಪರ್ಸ್ಗಳನ್ನು ಬಿಟ್ಟಿದ್ದಾರೆ ವಿತ್ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್. ವಿತ್ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ನ ಬಿಟ್ಟಿದ್ದಾರೆ. ಯಾವುದು ಹೋದ ವರ್ಷ ಆಗಿರೋದು 2025 1, 2, 3. ಸೊ ಹಾಗಾಗಿ ಇಲ್ಲಿ 3, ಇಲ್ಲಿ 3, 6, ಇವು 3, 9, 2, 11 ಕ್ವಶನ್ ಪೇಪರ್ಸ್ ಆರ್ ಇನಫ್. ಈ 11 ಕ್ವಶನ್ ಪೇಪರ್ಸ್ ಮಾಡಿದರೆ ಯು ವಿಲ್ ಕ್ರ್ಯಾಕ್ ದೀಸ್ 20 ಕ್ವಶನ್ಸ್. ಓಕೆ,
ಸೊ ಈ ರೀತಿ ನಿಮ್ಮ ಸ್ಟ್ರಾಟಜಿ ಆಗಿರಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ತಯಾರಿಗಳನ್ನು ಯಾವ ರೀತಿ ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಮುಂದಿನ ಸೆಷನ್ಗಳಲ್ಲಿ ನೋಡುವಂಥ ಕೆಲಸವನ್ನು ಮಾಡುವ. ಓಕೆ, ಇನ್ನೂ ತನಕ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಎವ್ರಿ ಡೇ ಯು ವಿಲ್ ಬಿ ಗೆಟಿಂಗ್ ಒನ್ ಆರ್ ದಿ ಅದರ್ ವಿಡಿಯೋ ರಿಲೇಟೆಡ್ ವಿತ್ PUC ಸೆಕೆಂಡ್ ಇಯರ್, ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, English also. Okay, so thank you for watching Vikas Commerce Tutorials. Thank you.